ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷ ತುರ್ತು ಸಭೆಯನ್ನ ಕರೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಭೆ. ಆಪರೇಷನ್ ಸಿಂಧೂರ ಕುರಿತು ಮಹತ್ವದ ಸಭೆಯನ್ನ ಕರೆಯಲಾಗಿದೆ ಕಾಂಗ್ರೆಸ್ ಪಕ್ಷದಿಂದ. ನಾಳಿನ ಸರ್ವಪಕ್ಷ ಸಭೆಗೂ ಮುನ್ನವೇ ಕಾಂಗ್ರೆಸ್ ಮೀಟಿಂಗ್ ಅನ್ನ ಕರೆದಿರೋದೀಗ. ಭಾರತೀಯ ಸೇನೆ ಕಾರ್ಯಾಚರಣೆ ಕುರಿತು ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷ ತುರ್ತು ಸಭೆಯನ್ನ ಕರೆದಿರೋದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಇವತ್ತು ಕಾಂಗ್ರೆಸ್ ಆ ಒಂದು ಪೋಸ್ಟ್ ಇದೆಯಲ್ಲ, ಶಾಂತಿ ಶಾಂತಿ ಅಂತ ಹೇಳಿ, ಆ ಶಾಂತಿಯಿಂದ ಅವರಿಗೆ ಅಶಾಂತಿ ಸೃಷ್ಟಿ ಆಗ್ಬಿಟ್ಟಿದೆ. ಇದೆಲ್ಲದರ ನಡುವೆ ಈಗ ನಾಳಿನ ಸರ್ವಪಕ್ಷ ಸಭೆಗೂ ಮುನ್ನವೇ ಇವತ್ತು ಕಾಂಗ್ರೆಸ್ ತುರ್ತಾಗಿ ಒಂದು ಸಭೆಯನ್ನ ಕರೆದಿರೋದು. ಬಹಳಷ್ಟು ಕುತೂಹಲ, ಯಾವ ರೀತಿಯಾದಂತಹ ಚರ್ಚೆ ಆಗುತ್ತೆ, ಏನ್ ನಿರ್ಧಾರ ಆಗುತ್ತೆ ಅನ್ನೋದು ಕಾದ್ ನೋಡಬೇಕಾಗಿದೆ. ಅದರಲ್ಲೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಈಗಾಗಲೇ ಒಂದು ಬಾರಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವಪಕ್ಷ ಸಭೆಯನ್ನ ಕರೆದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೋ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದೀವಿ. ಅಂದ್ರೆ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರು ಕೂಡ ಓಕೆ ಅನ್ನೋ ನಿಟ್ಟಿನಲ್ಲಿ ಓಕೆ ಅಂತ ಹೇಳಿದ್ರು ವಿಪಕ್ಷಗಳು ಕೂಡ. ಆದ್ರೆ ಈಗ ನಾಳೆ ಮತ್ತೆ ಸರ್ವಪಕ್ಷಗಳ ಸಭೆ ಇದೆ. ಅದಕ್ಕೂ ಮುನ್ನ ತುರ್ತಾಗಿ ಕಾಂಗ್ರೆಸ್ ಪಕ್ಷ ತುರ್ತು ಸಭೆಯನ್ನ ಕರೆದಿದೆಯಲ್ಲ, ಇವತ್ತು ಏನ್ ಚರ್ಚೆ ಆಗುತ್ತೆ? ಈಗಾಗಲೇ ಭಾರತದ ಅಟ್ಯಾಕ್ ಯಾವ ರೀತಿಯಾಗಿದೆ ಅಂತ ಹೇಳಿ ಇಡೀ ಜಗತ್ತೇ ನೋಡಿದೆ. ಪಾಕಿಸ್ತಾನದ ಮೇಲೆ ಭಾರತದ ಸೇನೆಯ ಕಾರ್ಯಾಚರಣೆಯ ನಂತರ ಈಗ ಕಾಂಗ್ರೆಸ್ ಪಕ್ಷ ತುರ್ತು ಸಭೆಯನ್ನ ಕರೆದಿರೋದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ಅಂಥದ್ದನ್ನೇ ಆಗಲ್ಲ, ಯಾವ ರೀತಿಯಾದಂಥ ಮಾತುಗಳನ್ನ ಆಡಬೇಕು ನಾಳೆ ಸಭೆಯಲ್ಲಿ ಅನ್ನೋದ್ರ ಬಗ್ಗೆ ಮಾತುಕತೆ ನಡೆಸ್ತಾರೆ. ಏನಾದರೂ ಎಡವಟ್ಟು ಮಾತಾಡೋದು ಬೇಡಪ್ಪ, ಯಾಕೆ ಬೇಕು ಈ ಸಂದರ್ಭದಲ್ಲಿ ಅಂತ ಕೂಡ ಚರ್ಚೆ ಆಗುತ್ತೆ. ಈಗಾಗಲೇ ಒಂದಿಷ್ಟು ಎಡವಟ್ಟುಗಳನ್ನ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು.